NES ಹತ್ರ ಇದ್ದೀವಿ. ಈಗ ನಾವು ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ ಹೋಗ್ತಿದ್ದೀವಿ. ಸೊ ಕಾಂಪೊನೆಂಟ್ಸ್ ಬೈ ಮಾಡೋದಕ್ಕೆ ನಮ್ಮ ಪ್ರಾಜೆಕ್ಟ್ಸ್ ನಡೀತಿದೆ. ಓಕೆನಾ, IPF ಪ್ರಾಜೆಕ್ಟ್ ಅಂತ. ಸೊ ಯಾವುದಾದ್ರು ಶಾಪ್ ಹೆಸರು ಮಿಫ್ರಾ ಎಲೆಕ್ಟ್ರಾನಿಕ್ಸ್. ಮಿಫ್ರಾ ಎಲೆಕ್ಟ್ರಾನಿಕ್ಸ್ ಶಾಪ್ ಹೋಗ್ತಾ ಇದ್ದೀವಿ. ಈಗ ನಾನು ನ್ಯೂಟೌನ್ ಬಸ್ ಸೊ ನಾನೀಗ NES ಹತ್ರ ಇದ್ದೀವಿ. ಇನ್ನೇನು ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ. ನೋಡಿ ಎಷ್ಟು ಜನ ನಿಂತಿದ್ದಾರೆ ಗುರು. ಸೊ ನನ್ನ ಫ್ರೆಂಡು ನ್ಯೂಟೌನಿಗೆ ಟಿಕೆಟ್ ತೊಗೊಂಡು ಈಗ ಸೀದಾ ನ್ಯೂಟೌನ್ಗೆ ಹೋಗ್ತಿದ್ದೀವಿ. ಸೊ ಫೈನಲಿ ನಾನು ಇಲ್ಲಿ ನ್ಯೂಟೌನಿಗೆ ಬಂದಿದ್ದೀನಿ. ಈಗ ಅದೇ ಹೋಗ್ತಿದ್ದೀವಲ್ಲ ಎಲೆಕ್ಟ್ರಾನಿಕ್ ಶಾಪ್ಗೆ ಹೋಗಿ ಅಲ್ಲೇನೇನು ತಗೋಬೇಕಂತ ನೋಡ್ತೀನಿ. ನಂದೇನೋ ಒಂದು ಐಟಮ್ಸ್ ಇದೆ ಅನಿಸುತ್ತೆ. ಸೊ ಇದೆ ಆ ಶಾಪು. ಸೊ ಏನಾದರೂ ಎಲೆಕ್ಟ್ರಾನಿಕ್ ಐಟಮ್ ಬೇಕು ಅಂದರೆ ನೀವು ಇಲ್ಲಿ ಬನ್ನಿ, ಯಲಹಂಕ ನ್ಯೂಟೌನ್ ಹತ್ರ. ಸೊ ನಿಮಗೆ ಎಲ್ಲ ಐಟಮ್ಸು ಸಿಗುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದು ತುಂಬ ಯೂಸ್ಫುಲ್. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಸೊ ಹೋಲ್ಸೇಲ್ ಎಲ್ಲ ಕಮ್ಮಿ ಕೂಡ ಇರುತ್ತೆ. ಇದೇ ಪ್ಲೇಸ್. ಎಲ್ಲ ತೊಗೊಂಡೆ ಆಯಿತು. ಇವಾಗ ನಾನು ATMಗೆ ಬಂದಿದ್ದೀನಿ. ಸೊ ATMಲ್ಲಿ ದುಡ್ಡು ಡ್ರಾ ಮಾಡ್ಕೊಳ್ಳೋಣ. ಸೊ ಇವಾಗಲೇ ನನ್ನ ಕಣ್ಣು ಆ ಮ್ಯಾಂಗೋ ಹತ್ರನೇ ಹೋಗ್ತಿತ್ತು. ನಾನು ಯಾವಾಗ ಮ್ಯಾಂಗೋ ಪರ್ಚೇಸ್ ಮಾಡ್ತೀನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಾನು ಕಾಂಪೊನೆಂಟ್ಸ್ ತೊಗೊಂಡೆ. ನನ್ನ ಫ್ರೆಂಡ್ ನನ್ನ ಬಿಟ್ಟು ಮುಂದೆ ಹೋಗ್ತಿದ್ದಾಳೆ. ನೀನು ಒಬ್ಬ ಫ್ರೆಂಡ್ ಏನೋ ಹುಡುಕ್ತಿದ್ದಾಳೆ ಪಾಪ, ಜ್ಯೂಸ್ ಅಂಗಡಿ ಹುಡುಕ್ತಿದ್ದಾಳೆ, ಎಲ್ಲಾದರೂ ಜ್ಯೂಸ್ ಕುಡಿಯೋಣ ಅಂತ. ಸೊ ನಾನು ಅದೇ ಹುಡುಕ್ತಿದ್ದೀನಿ, ಎಲ್ಲಾದರೂ ಒಂದು ಒಳ್ಳೆ ಕಡೆ ಜ್ಯೂಸ್ ಕುಡಿಯೋಣ. ನಮ್ಮ ಕಾಲೇಜ್ ಹತ್ರನೇ ಇರೋ ಶೆಟ್ಟಿ ಬಿರಿಯಾನಿ ಸೆಂಟರಿಗೆ ಬಂದಿದ್ದೀವಿ. ಸೊ ನೋಡೋಣ ಇಲ್ಲೇನೇನು ಸಿಗುತ್ತೆ ಅಂತ. ಸೊ ಇಲ್ಲ, ನಾನು ಒಂದು ವೆಜ್ ಫ್ರೈಡ್ ರೈಸ್ನ ತೊಗೊಂಡು ನಾನು ನನ್ನ ಫ್ರೆಂಡ್ ಇಬ್ಬರು ಶೇರ್ ಮಾಡ್ಕೊತಿದ್ದೀವಿ. ಸೊ ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿದೆ. ನೀವು ಬಂದು ಒಂದು ಸಾರಿ ವಿಸಿಟ್ ಕೊಡಿ. ತುಂಬ ಟೇಸ್ಟಿಯಾಗಿದೆ, ಕ್ವಾಂಟಿಟಿ ಕೂಡ ಚೆನ್ನಾಗಿದೆ. ಸೊ ಫ್ರೈಡ್ ರೈಸೇ ಇಷ್ಟಿದೆ, ತಿನ್ನೋಕ್ಕಾಗ್ತಿಲ್ಲ. ನಾನು 2 ತೊಗೊಳ್ಳೋಣ ಅಂತ ಹೋಗಿದ್ದೆ. ನನ್ನ ಫ್ರೆಂಡ್ ನನಗೆ ಬೈದು 1 ತೊಗೊಳ್ಳೋಣ, ಸಾಕಾಗೋದಿಲ್ಲ ಅಂತ. ಕಂಫರ್ಟಬಲ್ಲಾಗಿ ನೀವು ಕೂಡ ತಿನ್ಬೋದು. ಸೊ ಫೈನಲಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಕೊಂಡು ಎಲ್ಲ ಮುಗಿಸಿದ್ವಿ. ಈಗ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸೊ ಬಸ್ ಸ್ಟಾಪ್ ಹತ್ರ ಕಾಯ್ತಿದ್ದೀನಿ. ಇಲ್ಲೇ ಶೇಷಾದ್ರಿಪುರಂ ಬಸ್ ಸ್ಟಾಪ್ ಹತ್ರ. ಸೊ ಆಯಿತು, ಇವತ್ತಿನ ವ್ಲಾಗ್ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ವ್ಲಾಗಿಗೆ ಸಿಗ್ತೀನಿ. ಟಾಟಾ, ಬಾಯ್, ಶೀ ಯು.